ಅವರೇ. ಹಲೋ ಮೈನಾ ಅವರೇ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ. ನೋವೇನಾದ್ರೂ ಇದೆಯಾ? ಸ್ವಲ್ಪ ಐತೆ. ಅದಕ್ಕೆ ಡಾಕ್ಟ್ರು ಹೇಳಿದ್ರಲ್ವಾ ಚೂರ್ ಚೂರೇ ನಡಿಬೇಕಂತ, ಅದಕ್ಕೆ ನಡೀತಿದ್ದೆ. ಮೆಡಿಸಿನ್ಸ್ ತಗೊಂಡ್ರಾ? ಆದ್ರೂ ಅವ್ರೆ ಎಲ್ಲ ತಗೊಂಡೆ. ಅದ್ಬಿಡಿ, ಅಮ್ಮ ಹೆಂಗವ್ರೆ? ಅವರು ನಾರ್ಮಲ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಹೌದು, ಸರ ತಂದ್ಕೊಟ್ರಾ? ಇನ್ನೂ ಇಲ್ಲ, ನಾಳೆ ಹೋಗಿ ಪೊಲೀಸ್ ಸ್ಟೇಷನಿಂದ ತಗೊಂಡ್ಬರ್ಬೇಕು. ತಡ ಮಾಡ್ಬೇಡಿದ್ರು ಅವ್ರೆ, ಮೊದ್ಲ ಕೆಲ್ಸ ಮಾಡಿ, ಅಮ್ಮ ಖುಷಿ ಪಡ್ತಾರೆ. ನೀವು ಮಾತ್ರ ಅವ್ರ ಖುಷಿ ಬಗ್ಗೆ, ಸಂತೋಷದ ಬಗ್ಗೆ, ಆರೋಗ್ಯದ ಬಗ್ಗೆ ಹಾರೈಕೆ ಮಾಡಿ. ಆದ್ರೆ ಅವ್ರು ಮಾತ್ರ ಒಂದು ಸಾಸಿವೆ ಕಾಳಷ್ಟು ಕಾಳಜಿ ತೋರ್ಸಲ್ಲ. ಧ್ರುವ ಅವ್ರೆ, ಕೋಪ ಮಾಡ್ಕೋಬಿಡಿ. ನೋಡಿ, ವಯಸ್ಸಾಯ್ತಾ ಆಯ್ತಾ ದೊಡ್ಡೋರು ಚಿಕ್ಕ ಮಕ್ಳಂಗ್ ಆಗ್ಬಿಡ್ತಾರಂತೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ನನ್ಗೂ ಅರ್ಥ ಆಯ್ತದೆ. ಆದ್ರೆ ಅಸಾಧ್ಯ ಅಲ್ವಲ್ಲ. ಸಮಯ ಬಂದಾಗ ಅರ್ಥ ಮಾಡ್ಸಿದ್ರಾಯ್ತು. ಆ ನಂಬಿಕೆ ನನಗಿಲ್ಲ ಮೈನಾ ಅವರೇ. ಹಾಗೆಲ್ಲ ಹೇಳ್ಬೇಡಿದ್ರು ಅವ್ರೆ. ಅಮ್ಮ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡಿ, ಅವರು ಅರ್ಥ ಮಾಡ್ಕೊಳ್ದಿರೋ ಅಷ್ಟು ಕೆಟ್ಟೋರಲ್ಲ. ಅವ್ರಿಗೊಂಚೂರು ಸಮಯ ಕೊಟ್ರೆ ಅವ್ರು ಅರ್ಥ ಮಾಡ್ಕೋತಾರೆ. ಎಷ್ಟೇ ಸಮಯ ಕೊಟ್ರು ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಕಹಿ ಸತ್ಯ ನಿಮಗೆ ಅರ್ಥ ಆಗ್ತಾ ಇಲ್ಲ ಮೈನಾ ಅವರೇ. ಒಟ್ನಲ್ಲಿ ನಮ್ಮ ಮನೇಲಿ ಈ ಸಮಸ್ಯೆ ಸರಿ ಹೋಗೋದಕ್ಕೆ ನೀವೇ ಕಾರಣ. ಆದ್ರೆ ನಿಮಗ್ ಮಾತ್ರ ನನ್ನಿಂದ ಸಮಸ್ಯೆಗಳ ಸುರಿಮಳೆನೇ ಆಗ್ತಿದೆ. ಧ್ರುವರೇ, ಪದೇ ಪದೇ ಅದನ್ನ ಸಮಸ್ಯೆ ಅಂತ ಹೇಳ್ಬೇಡಿ. ನೋಡಿ, ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದ್ ಬೇಡ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀವು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟು ಸಾಕು. ಈಗ ನಿಮ್ಮನ್ನೇ ಒಬ್ರು ನೋಡ್ಕೋಬೇಕಾಗಿರೋ ಪರಿಸ್ಥಿತಿನಲ್ಲಿ ಇದ್ದೀರಾ. ನೀವು ನಮ್ಮ ಅಮ್ಮನ್ ನೋಡ್ಕೋತೀರಾ? ಅಯ್ಯೋ ದೇವ್ರೆ, ನಾನು ಈಗ್ಲೇ ನೋಡ್ಕೋತೀನಿ ಅಂತ ಹೇಳಿದ್ನಾ? ಅದಕ್ಕೂ ಸಮಯ ಬರ್ಬೇಕಲ್ವಾ? ಆದ್ರೆ ನಾನು ನಿಮ್ಮನ್ನ ನೋಡ್ಕೊಳ್ಳೋ ಸಮಯ ಬಂದಿದೆ ಅಲ್ವಾ? ಒಂದ್ ಕೆಲ್ಸ ಮಾಡ್ತೀನಿ, ನಾಳೆ ನನ್ನ ಹಾಸ್ಟೆಲ್ ಹತ್ರ ಬಂದು ನಿಮ್ ವಾರ್ಡನ್ ಹತ್ರ ಮಾತಾಡಿ ಪರ್ಮಿಷನ್ ತಗೊಂಡು ದಿನ ಪೂರ್ತಿ ನಿಮ್ ಕಾಳಜಿ ಮಾಡ್ತೀನಿ, ಸರಿನಾ? ಅಷ್ಟೊಂದೆಲ್ಲ ತೊಂದ್ರೆ ತಗೋಬೇಡಿ. ನೀವು ಬಂದ್ರಲ್ಲಿ ಯಾರು ನಿಮ್ಮನ್ನ ಒಳಗಡೆ ಸೇರ್ಸಲ್ವಲ್ಲ. ಸರಿ, ವಾರ್ಡನ್ ಮೇಡಮ್ ಹತ್ರ ಮಾತಾಡಿ ಒಪ್ಸಿ ಸ್ಪೆಷಲ್ ಪರ್ಮಿಷನ್ ತಗೊಂಡ್ಬರ್ತೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾನ್ ಬರೋವರೆಗೂ ನಿಮ್ ಆರೋಗ್ಯನ ಜೋಪಾನವಾಗಿ ನೋಡ್ಕೊಳ್ಳಿ. ಬಂದ್ಮೇಲೆ ನಾನ್ ನೋಡ್ಕೋತೀನಲ್ವಾ? ಸರಿ ಆಯ್ತು, ಇಡ್ಲಾ? ನಾಳೆ ಸಿಗೋಣ. ಧ್ರುವರೇ, ನನ್ ಮಾತ್ ಕೇಳಿ. ಹಲೋ, ಅಯ್ಯೋ ದೇವ್ರೆ, ಇವ್ರು ಇಟ್ಟೇ ಬಿಟ್ರಲ್ವಾ? ಈ ಧ್ರುವ ಅವರೊಬ್ರು ನನ್ ಮಾತೆ ಕೇಳಲ್ಲ ಅಂತಾರೆ. ಆದ್ರೂ ನಾನಂದ್ರೆ ಅವ್ರಿಗೆ ಬಹು ಇಷ್ಟ ಅಂತ ಹುಡುಗನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ.